ಹ್ಯಾಪಿ ಚಿಲ್ಡ್ರನ್ಸ್ ಡೇ ಎಲ್ಲ ಮಕ್ಳಿಗೂ ಹಾಗೆ ಮಕ್ಕಳನ್ನ ನೋಡ್ಕೊಂತ ಇರುವಂತಹ ಎಲ್ಲ ಪೇರೆಂಟ್ಸ್ಗಳು. ಯಾಕೆ ಅಂದ್ರೆ ಮಕ್ಕಳು ಖುಷಿಯಾಗಿರ್ತಾರೆ ಅಂತ ಅಂದ್ರೆ ನಾವ್ ಏನ್ ಕೊಡ್ಸೋದಕ್ಕೂ ಸಿದ್ಧ. ಚಾಕ್ಲೇಟ್, ಬಿಸ್ಕೆಟ್, ಬರ್ಗರ್, ಪಿಜ್ಜಾ ಇವುಗಳನ್ನೆಲ್ಲ ಕೊಡ್ತಾ ಕೊಡ್ತಾನೆ ಸ್ಕೂಲ್ಗೆ ಹೋಗುವಂತಹ 6ರಿಂದ 8% ಅಷ್ಟು ಮಕ್ಕಳು ಇವಾಗ ಒಬೇಸಿಟಿ ರೇಟ್ ಅಲ್ಲಿ ಇದ್ದಾರೆ. ಅವರ ಎತ್ತರಕ್ಕೆ ತಕ್ಕಂಗೆ ಅವರು ತೂಕ ಇಲ್ಲದೆ ಇರೋದು. ಸೊ ಒಬೇಸಿಟಿ ಜಾಸ್ತಿ ಆಗ್ತಾ ಇದೆ. ಸೊ ಇದಕ್ಕೆ ಒನ್ ಆಫ್ ದಿ ರೀಸನ್ ನಾವು ಪೇರೆಂಟ್ಸ್ ಕೂಡ ಆಗಿರ್ತೀವಿ. ಸಕ್ಕರೆ ಅಂಶ ಇರುವಂತಹ ಫುಡ್ ಇರ್ಬೋದು, ಫ್ಯಾಟ್ ಇರುವಂತಹ ಫುಡ್ಗಳನ್ನ ನಾವೇನೆ ಅವ್ರಿಗೆ ಕೊಡಿಸ್ತಾ ಇರೋದು. ಇದರಿಂದ ಒಂದು ಚೈಲ್ಡ್ ಡಯಾಬಿಟಿಕ್ ಜಾಸ್ತಿ ಆಗ್ತಾ ಇದೆ ಅಂಡ್ ಒಬೇಸಿಟಿ ಜಾಸ್ತಿ ಆಗ್ತಾ ಇದೆ, ಇಮ್ಯುನಿಟಿ ಲೋ ಆಗ್ತಾ ಇದೆ, ಮಕ್ಕಳು ಇವಾಗ ಹೈಟ್ ಬೆಳೀತಾ ಇಲ್ಲ. ಹಾಗಾದ್ರೆ ಇದಕ್ಕೆ ಏನು ಪರಿಹಾರ? ಆದಷ್ಟು ಮನೆ ಊಟನೇ ಕೊಡೋದು, ಜಂಕ್ ಫುಡ್ಗಳನ್ನ ಅವಾಯ್ಡ್ ಮಾಡೋದು ಅಂಡ್ ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡ್ತಾ ಆದಷ್ಟು ಮಕ್ಕಳು ಫಿಸಿಕಲ್ ಆಕ್ಟಿವಿಟಿ ಹೊರಗಡೆ ಹೋಗಿ ಅಟ್ಲೀಸ್ಟ್ ಅರ್ಧ ಗಂಟೆ ಆದ್ರೂ ಆಟ ಆಡಿ ಬಂದ್ರೆ ಅವ್ರಿಗೂ ಡೋಪಮೈನ್ ಪ್ರೊಡಕ್ಷನ್ ಚೆನ್ನಾಗಿ ಆಗ್ತಾ ಅವ್ರದ್ದು ಗ್ರೋತ್ ಹಾರ್ಮೋನ್ ಚೆನ್ನಾಗಿ ಪ್ರೊಡಕ್ಷನ್ಸ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ದಿನನಿತ್ಯ 1 ಲೀಟರ್ ಇಂದ 1.5 ಲೀಟರ್ ಆದ್ರೂ ಅವರಿಗೆ ನೀರಿನ ಅಭ್ಯಾಸಗಳನ್ನ ಮಾಡಿಸೋದು ಅಂಡ್ ಪೌಷ್ಟಿಕ ಆಹಾರಗಳನ್ನ ಕೊಡೋದು, ಪ್ರೋಟೀನ್ಸ್, ವಿಟಮಿನ್ಸ್ ಅಂಡ್ ಮಿನರಲ್ಸ್ ಅಂಡ್ ಅಧಿಕ ರೀತಿಯಲ್ಲಿ ಕ್ಯಾಲ್ಸಿಯಂ ಕೊಡೋದ್ರಿಂದ ಅವ್ರದ್ದು ಗ್ರೋತ್ ಚೆನ್ನಾಗಾಗೋದಕ್ಕೆ ಹೆಲ್ಪ್ ಆಗುತ್ತೆ. ಇದೇ ರೀತಿಯ ಲೈಫ್ ಸ್ಟೈಲ್ ಚೇಂಜಸ್ ಟಿಪ್ಸ್ಗಾಗಿ ಖಂಡಿತ ಫಾಲೋ ಮಾಡಿ ಅಂಡ್ ಕೆಳಗೆ ಕೊಟ್ಟಿರುವಂತಹ ನಂಬರ್ಗೆ ಡೈರೆಕ್ಟ್ ಮೆಸೇಜ್ ಮಾಡಿ.